ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ಖಾರ ಊಟನೇ ಮಾಡ್ತಾ ಇರ್ತೀವಿ. ಯಾವಾಗಲಾದರೂ ಒಂದು ಸಲ ಅನಿಸುತ್ತೆ ಚೂರು ಸ್ವೀಟ್ ತಿನ್ನಬೇಕಲ್ವಾ ಅಂತ. ಅದಕ್ಕೆ ನನಗೆ ತಟ್ಟಂತ ನೆನಪಾಗೋದಂದರೆ ಸ್ವೀಟ್ ಪೊಂಗಲ್. ಅದರಲ್ಲೂ ಶ್ರೀನಿವಾಸನ ದೇವಸ್ಥಾನದಲ್ಲಿ ಸಿಗೋವಂಥ ಸ್ವೀಟ್ ಪೊಂಗಲ್ ನೆನೆಸ್ಕೊಂಡ್ರೆ ಆಹಾ, ನನಗೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಅದೇ ರೀತಿ ನಾನು ಮನೇಲೇ ಮಾಡ್ಕೋತೀನಿ. ಯಾರಿಗಿಲ್ಲ ಆ ರೀತಿ ಮನೆಯಲ್ಲಿ ಎಷ್ಟೇ ಸಲ ಮಾಡಿದ್ರೂ ರುಚಿ ಬರ್ತಾ ಇಲ್ಲ ಅಂತ ಅಂದರೆ, ಈಗ ನಾನು ಮಾಡುವಂಥ ಮೆಷರ್ಮೆಂಟಲ್ಲಿ ಮಾಡಿದರೆ ಖಂಡಿತ ನಿಮಗೆ ನಿರಾಸೆ ಅಂತೂ ಆಗಲ್ಲ. ಬನ್ನಿ ಮೆಷರ್ಮೆಂಟ್ ನೋಡೋಣ. ಅರ್ಧ ಕಪ್ ಹೆಸರು ಬೇಳೆ, ಅರ್ಧ ಕಪ್ಪು ಅಕ್ಕಿ, 1 ಕಪ್ಪು ಕೊಬ್ಬರಿ ತುರಿ, ಹಾಗೆ 50 ಗ್ರಾಮ್ ಬಟರ್, ಹಾಗೆ 10-12 ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ 1.5 ಕಪ್ಪು ಬೆಲ್ಲ, ಪುಡಿ ಮಾಡಿರುವಂಥ ಬೆಲ್ಲ. ಬನ್ನಿ ಇವಾಗ ಶುರು ಮಾಡೋಣ. ಒಲೆ ಮೇಲೆ ಒಂದು ಚಿಕ್ಕದು ಕುಕ್ಕರ್ ಇಟ್ಕೋತೀನಿ. ಅದಕ್ಕೆ 50 ಗ್ರಾಮ್ ಬಟರ್ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ. ಇದರಲ್ಲಿ ವಿಶೇಷ ಏನಂದರೆ ಬಟರ್. ನೀವು ಅದನ್ನು ಮಿಸ್ ಮಾಡಿದ್ರೆ ಆ ಟೇಸ್ಟು ಖಂಡಿತ ಸಿಗಲ್ಲ. ಅದನ್ನು ಹಾಕಲೇಬೇಕು ನೀವು. ಅದಕ್ಕೆ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪುದಾಗಿ ಹುರ್ಕೋತೀನಿ. ಹಾಗೆ ಅದ್ರ ಜೊತೆ ಅಕ್ಕಿನೂ ಹಾಕ್ಕೊಳ್ಳೋಣ. ಅಕ್ಕಿ ಸ್ವಲ್ಪ ದಪ್ಪಕ್ಕಿ ತೊಗೊಳ್ಳಿ, ಅದು ಸ್ವಲ್ಪ ಗಂಜಿ ಬಿಡುತ್ತೆ, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಇವಾಗ ಅದೇ ಕಪ್ನಲ್ಲಿ 5 ಕಪ್ಪು ನೀರು ಹಾಕ್ಕೋತಾ ಇದ್ದೀನಿ. ಈಗ 2 ಅರ್ಧರ್ಧ 1 ಕಪ್ ಆಯಿತು. 1 ಕಪ್ಪು ಕಾಳು ಮತ್ತು ಅಕ್ಕಿಗೆ 5 ಕಪ್ ನೀರು. ಆವಾಗ ಅದು ಹದವಾಗಿ ಬೇಯುತ್ತೆ. ಅಷ್ಟು ಮೆತ್ತಗೆ ಬೆಂದರೆ ನಮಗೆ ಸಾಕಾಗತ್ತೆ. ಈಗ ಕುಕ್ಕರಲ್ಲಿ ನಾನು 2 ಸಲ ವಿಷಲ್ ಕೂಗಿಸ್ತೀನಿ. ಕೂಗಿದೆ. ಈಗ ನೋಡೋಣ ಹೇಗಾಗಿದೆ ಅಂತ. ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಇಷ್ಟು ಸ್ಮೂತಾಗಿ ಇರಬೇಕು. ಈಗ ಬನ್ನಿ ನಾವು ಬೆಲ್ಲದ ಪಾಕ ತಗೊಳ್ಳೋಣ. ಈಗ 1.5 ಕಪ್ ಏನು ನಾನು ಮೆಷರ್ಮೆಂಟ್ ಹೇಳಿದ್ದೆ ಅದೇ ಮೆಷರ್ಮೆಂಟ್ ತೊಗೋತಾ ಇದ್ದೀನಿ. ಬೆಲ್ಲ ಜಾಸ್ತಿ ಅಂತ ಅನ್ನಿಸ್ಬೋದು ನಿಮಗೆ, ಪರ್ಫೆಕ್ಟಾಗಿರುತ್ತೆ. ನೀವು ಒಂದು ಸಲ ಖಂಡಿತ ಮಾಡಿ, ಆವಾಗ ನಿಮಗೆ ಗೊತ್ತಾಗತ್ತೆ. ನೋಡಿ, ನೀರನ್ನ ತುಂಬ ಹಾಕೋಬಾರ್ದು. ನಾನು ಹೇಗೆ ಚಿಮ್ಕಿಸ್ಕೊಂಡೆ ಹಾಗೆ ಚಿಮ್ಕಿಸ್ಕೋಬೇಕು. ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ಈಗ ನೋಡಿ, ಈ ಥರ ಅದು ಬಬಲ್ಸ್ ಬರಬೇಕು. ಆವಾಗ ಅದು ಗಟ್ಟಿ ಆಗ್ತಾ ಇರುತ್ತೆ. ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಕಲರು ಚೇಂಜ್ ಆಗುತ್ತೆ ನೋಡಿ. ಆ ಕಲರ್ ಬರೋ ತನಕ ನಾವು ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಈವಾಗ ನಾವು ಬೇಯಿಸಿರೋ ಅಂಥ ಅನ್ನನ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಆ ಪಾಕ ಮೇಲ್ಗಡೆ ಬಂದುಬಿಡುತ್ತೆ. ಸೊ ನಾನು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕೈ ಬಿಡಬಾರ್ದು, ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಅದು ಚೆನ್ನಾಗಿ ಅಕ್ಕಿ, ಬೇಳೆ ಮತ್ತು ಬೆಲ್ಲ ಎಲ್ಲ ಹೊಂದ್ಕೋಬೇಕು. ನೋಡಿ, ಹೊಂದ್ಕೋತಾ ಇದೆ. ಇವಾಗ ಮಿಕ್ಕಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ 1-2 ನಿಮಿಷ. ನಿಮಗೆ ಕಲರ್ ಗೊತ್ತಾಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಹೊಂದ್ಕೊಳ್ಳೋ ಅಂತ. ನೋಡಿ, ಆ ಬ್ರೌನ್ ಕಲರು ಬಂತು. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಬನ್ನಿ. ನಾನು ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನಾನು ಮೆಷರ್ಮೆಂಟ್ ಕಪ್ಪಲ್ಲಿ ನೋಡಿ ಇಷ್ಟು ಪೂರ್ತಿನೂ ಹಾಕ್ಕೋತೀನಿ. ಅಷ್ಟು ಬೇಕಾಗುತ್ತೆ ಅದಕ್ಕೆ. 10-12 ಗೋಡಂಬಿ ತೊಗೊಂಡಿದ್ನಲ್ಲ, ಅದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾವತ್ತೂ ಅಷ್ಟೇ ಸ್ವೀಟ್ನ ನಾವು ತುಂಬ ತಿನ್ನಲ್ಲ, 2-3 ಚಮಚಗಳು ತಿಂತೀವಿ ಇಂಥ ಸ್ವೀಟ್ಗಳಾದರೆ. ಅದಕ್ಕೆ ಇದನ್ನು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಮಾಡಬೇಕು. ನೋಡಿ, ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನೂ ಹಾಕ್ಕೋತಿದ್ದೀನಿ. ವಿಧಾನ ಕರೆಕ್ಟಾಗಿದ್ದರೆ ರುಚಿನೂ ಚೆನ್ನಾಗಿರುತ್ತೆ. ಈಗ ನಾನೇನು 1 ಕಪ್ಪು ಕೊಬ್ಬರಿ ತುರಿ ತೊಗೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಅದು ಫ್ರೈ ಮಾಡುವಾಗ ಒಂದು ಘಮ ಬರುತ್ತೆ. ಆಹಾ, ಆ ಘಮ ಬಂದರೆ ಸಾಕು, ನೀವು ಇಳಿಸಿ ಅದನ್ನು ನಾವು ಆ ಪೊಂಗಲ್ಗೆ ಮಿಕ್ಸ್ ಮಾಡೋಣ. ಈಗ ನೋಡಿ, ಕೆಂಪಾಗಿದೆ. ಇಷ್ಟಾದರೆ ಸಾಕು. ಈಗ ನೋಡಿ, ಈ ಪಾಕ ಅನ್ನ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ. ಈಗ ಈ ಒಗ್ಗರಣೆನ ಅದಕ್ಕೆ ಹಾಕೋಣ. ಆಹಾ, ಸುವಾಸನೆ ಮಾತ್ರ ತುಂಬ ಚೆನ್ನಾಗಿದೆ. ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಪೊಂಗಲ್ ರೆಡಿ ಆಯಿತು. ಕೊನೆಗೆ ಏಲಕ್ಕಿ ಪೌಡರ್ ಹಾಕಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಪ್ಪ ಎಲ್ಲ ಮೇಲ್ಗಡೆ ಕಾಣಿಸ್ತಾ ಇದೆ. ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಪ್ರತಿಯೊಂದು ಅಡುಗೆಗೂ ಅದರದ್ದೇ ಆದ ವಿಶೇಷತೆ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಆ ವಿಧಾನದಲ್ಲಿ ನಾವು ಮಾಡಿದ್ರೆ ಖಂಡಿತ ರುಚಿ ಬಂದೇ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಖಂಡಿತ ನೀವು ಕಾಮೆಂಟ್ ಮಾಡಬೇಕು. ಇವಾಗ ಕೊನೆಯದಾಗಿ 1 ಚಿಟಿಕೆ ಪಚ್ಚಕರ್ಪೂರ ಹಾಕಬೇಕು. ಇದು ಅಷ್ಟೇ, ಇದಕ್ಕೆ ತುಂಬ ಇಂಪಾರ್ಟೆಂಟು. ನಾವು ಬಟರ್ ಹೇಗೆ ಹಾಕೋತೀವೋ ಇದೂ ಹಾಗೆ. ಆ ಪರಿಮಳ ಘಮ ಘಮ ಅಂತ ಏನು ಬರುತ್ತೆ ಅದು ಪಚ್ಚಕರ್ಪೂರದಿಂದನೇ ಸಿಗುತ್ತೆ. ಈಗ ನೋಡಿ, ರೆಡಿಯಾಗಿದೆ. ಪೊಂಗಲ್ ಮಾತ್ರ ನೋಡೋಕ್ಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ರುಚಿ ಇರುತ್ತೆ.
ನೋಡಿ ಈಗ ಬೌಲ್ಗೆ ಹಾಕೋತಿದ್ದೀನಿ. ಈಗ ಪೊಂಗಲ್ ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.